ಮದ್ಯಪಾನ ಮಾಡುವುದರಿಂದ ಉಂಟಾಗುವ ನಷ್ಟವನ್ನು ಕುರಿತು ಒಬ್ಬ ವ್ಯಕ್ತಿ ಒಂದು ದೊಡ್ಡ ಗುಂಪಿನಲ್ಲಿ ಮಾತಾಡುತ್ತಿದ್ದರು. ಅವರ ಮಾತುಗಳು ಅನೇಕರನ್ನು ಆಕರ್ಷಿಸುವುದಂತಾಗಿತ್ತು. ಪ್ರಶ್ನೆ ಉತ್ತರಗಳಿಂದ ಸ್ವರವನ್ನು ಹೆಚ್ಚಿಸುತ್ತಾ ತಗ್ಗಿಸುತ್ತಾ ಮಾತಾಡುತ್ತಿದ್ದರು. ಈ ನಗರದಲ್ಲಿ ಬಹಳ ಐಶ್ವರ್ಯವಂತರು ಯಾರು? ಮದ್ಯದ ಅಂಗಡಿಯ ಮಾಲೀಕರು. ಈ ಪಟ್ಟಣದಲ್ಲಿ ಯಾರಿಗೆ ಅಧಿಕ ಆಸ್ತಿ ಇದೆ? ಮದ್ಯದ ಅಂಗಡಿಯ ಮಾಲೀಕರಿಗೆ. ಇಲ್ಲಿರುವ ದೊಡ್ಡ ದೊಡ್ಡ ಕಟ್ಟಡಗಳು ಯಾರದ್ದು? ಮದ್ಯದ ಅಂಗಡಿಯ ಮಾಲೀಕರದ್ದು. ನೀವು ಕಷ್ಟಪಟ್ಟು ಸಂಪಾದಿಸುವ ಹಣವೆಲ್ಲ ಎಲ್ಲಿಗೆ ಹೋಗುತ್ತಿದೆ? ಮದ್ಯದ ಅಂಗಡಿಯ ಮಾಲೀಕರಿಗೆ. ಹೀಗೆ ಅವರ ಭಾವನೆಗಳನ್ನು ತಿಳಿಸುತ್ತಾ ಇರುವಾಗ ಎಲ್ಲರೂ ಕೇಳುತ್ತಿದ್ದರು. ಅನೇಕರು ಅವರ ಮಾತುಗಳಿಂದ ಸ್ಪರ್ಶಿಸಲ್ಪಟ್ಟು ಹೊಸ ಜೀವಿತವನ್ನು ನಡೆಸಬೇಕೆಂದು ಮನಸ್ಸಿನಲ್ಲಿ ತೀರ್ಮಾನಿಸಿದರು. ಮೀಟಿಂಗ್ ಮುಗಿದ ಕೂಡಲೇ ಒಂದು ಕುಟುಂಬವು ಅವರನ್ನು ಭೇಟಿಯಾಗಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ನಿಮ್ಮ ಅರ್ಥಗರ್ಭಿತವಾದ ಮಾತುಗಳು ನಮ್ಮಲ್ಲಿ ಕೆಲವು ಆಲೋಚನೆಗಳನ್ನು ಹುಟ್ಟಿಸಿದವು ಎಂದು ತಿಳಿಸಿದರು. ಅವರು ಹೇಳಿದ ಮಾತುಗಳನ್ನು ಕೇಳಿದ ಆ ವ್ಯಕ್ತಿಗೆ ಬಹಳ ಸಂತೋಷವಾಯಿತು. ಆದ ಕಾರಣ ಅವರು, ನನ್ನ ಮಾತು ನಿಮಗೆ ಒಳ್ಳೆಯ ಆಲೋಚನೆಗಳನ್ನು ನೀಡಿತು ಎಂದು ತಿಳಿದು ಬಹಳ ಸಂತೋಷಿಸುತ್ತೇನೆ. ಇನ್ನು ಮುಂದೆ ನೀವು ಮದ್ಯದ ಅಂಗಡಿಯ ಕಡೆಗೆ ಹೋಗುವುದಿಲ್ಲ ತಾನೇ ಅಂದರು. ಅದಕ್ಕೆ ಆ ಕುಟುಂಬದ ಯಜಮಾನನು, ನೀವು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಿರಿ. ನಾವಿಬ್ಬರು ಯಾವ ವ್ಯಾಪಾರವನ್ನು ಮಾಡೋಣ, ಯಾವುದು ಲಾಭವಾಗಿರುತ್ತದೆಂದು ಯೋಚಿಸುತ್ತಿದ್ದೆವು. ವ್ಯಾಪಾರ ಮಾಡುವ ವಿಷಯದಲ್ಲಿ ನಮಗೆ ಒಳ್ಳೆಯ ತಿಳುವಳಿಕೆ ಇರಲಿಲ್ಲ. ಈಗ ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಮದ್ಯದ ಅಂಗಡಿಯನ್ನು ಪ್ರಾರಂಭಿಸೋಣವೆಂದು ತೀರ್ಮಾನಿಸಿದೆವು ಅಂದರು. ಆ ವ್ಯಕ್ತಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಪ್ರಿಯರೇ, ಹಲವಾರು ಸಮಯಗಳಲ್ಲಿ ನಾವು ಇತರರ ಆಲೋಚನೆಯನ್ನು ಹೀಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಅಲ್ಲವೇ? ಇತರರು ಏನು ಹೇಳುತ್ತಾರೆಂಬುದನ್ನು ನಾವು ಪಕ್ಕಕ್ಕಿಟ್ಟು ನಮಗೆ ಏನು ಅನುಕೂಲವಾಗಿರುತ್ತದೋ ಅದನ್ನು ಮಾಡ್ತೇವೆ. ಮೂಢನಿಗೆ ವಿವೇಕವು ಅನಿಷ್ಟ, ಸ್ವಭಾವವನ್ನು ಹೊರಪಡಿಸಿಕೊಳ್ಳುವುದೇ ಅವನಿಗಿಷ್ಟ ಎಂದು ಬೈಬಲ್ ಹೇಳುತ್ತದೆ.